ಸ್ನೇಹಿತರೆ, ಮುಖ್ಯವಾಗಿ ನನ್ನ ಗುರುಗಳಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರೇ, ವೇದಿಕೆ ಮೇಲೆ ಇರುವರು ಮಾತ್ರ ಅಲ್ಲ, ಈ ಸಭೆಯಲ್ಲೂ ಬಹಳ ಜನ ಹಿರಿಯರಿದ್ದಾರೆ. ಡಾಕ್ಟರ್ ನಾಡಗೌಡರು ಇದ್ದಾರೆ, ರಮೇಶ್ ಬಾಬು ಅವರಿದ್ದಾರೆ, ಹನುಮಂತರಾಯಪ್ಪ ಅವರಿದ್ದಾರೆ, ಅಲ್ಲೆಲ್ಲೋ ಮದನ್ ಪಟೇಲ್ ಕೂತಿದ್ದಾರೆ, ನಮ್ಮ ಆಡಿಟರ್ ನಾಗರಾಜ್ ಯಲಚವಾಡಿ ಅವರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಬಾಲ್ಯದ ಗೆಳೆಯ, ನನ್ನ ಸಹಪಾಠಿಯಾಗಿದ್ದಂತ ಕೆಂಚೇಗೌಡ ಇಲ್ಲಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ಬಹಳ ಮುಖ್ಯವಾದಂತಹ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ. ನಮ್ಮ ರಘು ಡಿ.ಕೆ. ಶಿವಕುಮಾರ್ ಅವರನ್ನು ಕುರಿತು ಬಹಳ ಚೆನ್ನಾಗಿರುವಂತಹ ಒಂದು ಪುಸ್ತಕವನ್ನ ಹೊರತಂದಿದ್ದಾರೆ. ಅದಕ್ಕೆ ಅವ್ರು ಇಟ್ಟಿರೋ ಹೆಸರು ಎ ಸಿಂಬಲ್ ಆಫ್ ಲಾಯಲ್ಟಿ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ. ನಿಷ್ಠೆಗೆ ಮತ್ತೊಂದು ಹೆಸರು ಅಥವಾ ನಿಷ್ಠೆಯ ಮತ್ತೊಂದು ಸಂಕೇತ ಅಥವಾ ನಿಷ್ಠೆಯ ನಿಜವಾದ ಸಂಕೇತ. ಬಹುಶಃ ಕನ್ನಡಿಗರಾದ ನಮಗೆ, ದಿವಸ ಪೇಪರ್ ಓದುವಂತ ನಮಗೆ, ಅಥವಾ ದಿನನಿತ್ಯದ ರಾಜಕಾರಣದ ಜೊತೆಗೆ ಒಡನಾಡ್ತಾ ಇರುವವರಿಗೆ ಡಿ.ಕೆ. ಶಿವಕುಮಾರ್ ಅವರ ಹೋರಾಟ ಯಾವ ಬಗೆಯಾದ್ದು, ಅವರ ಬದುಕಿನ ರೀತಿ ನೀತಿ ಯಾವ ಬಗೆಯಾದ್ದು ಅನ್ನುವಂಥದ್ದು ಇಲ್ಲಿ ಬಹಳ ಚೆನ್ನಾಗಿ ಅವರು ಕಟ್ಕೊಟ್ಟಿದ್ದಾರೆ. ನೋಡಿ, ಅವರು ಒಂದು ನಾವು ತಿಳ್ಕೋಬೇಕಾಗಿದೆ, ತಾನು ಏನು ಮಾಡಬೇಕು ಅಂತ ನಿರ್ಣಯಿಸಿಕೊಳ್ತಾರೋ ಆ ಕೆಲಸವನ್ನ ಅವರು ಹಠ ತೊಟ್ಟು ಪೂರೈಸ್ತಾರೆ. ಯಾವುದನ್ನು ಅವರು ಅಷ್ಟಕ್ಕೆ ಮದ್ದಿಗೆ ಬಿಡುವಂತವರಲ್ಲ. ಅವ್ರಿಗೊಂದು ರೀತಿಯಾದಂತ ಅಚಲ ಮನೋಭಾವ ಇದೆಯಲ್ಲ, ಆ ಮನೋಭಾವದ ಹಲವಾರು ಚಹರೆಗಳು ಈ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಬಂದಿದ್ದಾವೆ. ನಿಮ್ಗೆ ಒಂದೇ ಒಂದು ಉದಾಹರಣೆ, ಒಂದು 4-5 ವರ್ಷದ ಹಿಂದೆ ಈ 17 ಜನ ಕಾಂಗ್ರೆಸ್ ಶಾಸಕರನ್ನ ಮುಂಬೈ ಕರ್ಕೊಂಡು ಹೋದಾಗ, ಬಹುಶಃ ಆಗ ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಸ್ವಾಮಿ ಅವರು ಆ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ರು ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ಉಳಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನ ಜೆಡಿಎಸ್ ಇವೆರಡು ಒಟ್ಟಿಗೆ ಸೇರಿರುವಂತ ಒಂದು ಸರ್ಕಾರವನ್ನ ಉಳಿಸಬೇಕು ಮತ್ತು ಕೋಮುವಾದಿಗಳು ಅಧಿಕಾರಕ್ಕೆ ಬರಬಾರದು ಅನ್ನುವ ಬಹಳ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಮುಂಬೈಗೆ ಹೋಗ್ತಾರೆ. ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದು, ಮಳೆ ಸುರಿತಾ ಇತ್ತು, ಅಲ್ಲೆಲ್ಲೋ ರಸ್ತೆಯಲ್ಲಿ ಕೂತಿದ್ರು. ಆಮೇಲೆ ಪೊಲೀಸ್ನವ್ರು ಗಲಾಟೆ ಮಾಡ್ತಿರ್ಲಿಲ್ಲ, ನನ್ನ ಫ್ರೆಂಡ್ಸ್ ಇದಾರೆ ಒಳಗಡೆ ಅಂತ ಹೇಳ್ತಾ ಇದ್ರು. ಇಲ್ಲಿ ರಸ್ತೆಯಲ್ಲಿ ಯಾವುದೋ ಒಂದು ಇಡ್ಲಿ ತಗೊಂಡ್ಬಂದು ಅಲ್ಲಿ ತಿಂತ ಕೂತಿದ್ರು. ಈ ತರದ ಚಿತ್ರ ನಾವೆಲ್ಲ ಕನ್ನಡಿಗರು ನೋಡಿದೀವಿ. ಆ ಚಿತ್ರವನ್ನ ನೋಡಿದಾಗ ಗೊತ್ತಾಗುತ್ತೆ ಡಿ.ಕೆ. ಶಿವಕುಮಾರ್ ಅವರ ವ್ಯಕ್ತಿತ್ವ ಎಂತದ್ದು ಅಂತೇಳಿ. ನನಗೆ ಕುಮಾರಸ್ವಾಮಿ ಅವರು ಅದನ್ನ ಮಾಡಬೇಕಾಗಿತ್ತು, ಆ ಕೆಲಸವನ್ನ ಅವ್ರು ಮಾಡಬೇಕಾಗಿತ್ತು ಅಥವಾ ಅವ್ರ ಪಕ್ಷದವ್ರು ಯಾರಾದ್ರೂ ಮಾಡಬೇಕಾಗಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಮಾಡಿದ್ದಿತ್ತಲ್ಲ, ಅದಕ್ಕೆ ಕಾರಣ ಏನು ಅಂತಂದ್ರೆ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಅಂತ. ಅದು ಕುಮಾರಸ್ವಾಮಿ ಅವರಿಗೆ ಆ ನೆನಪಿಲ್ಲದೆ ಹೋಗಿದೆಯಲ್ಲ, ಅದ್ರ ಬಗ್ಗೆ ನನಗೆ ಬಹಳ ದೊಡ್ಡ ವಿಷಾದ ಇದೆ. ಅದನ್ನು ನಾನು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ನೋಡಿ, ಇಲ್ಲಿ ಅನೇಕ ಜನ ಅವರ ತುಂಬಾ ಹತ್ತಿರದ ಒಡನಾಡಿಗಳು, ಸಂಬಂಧಿಕರು, ಅವರ ಶ್ರೀಮತಿಯವರು, ಮಕ್ಕಳು, ಅವರ ತಂಗಿ, ತಮ್ಮ, ಬೇರೆ ಬೇರೆ ರೀತಿಯಾದಂತ ವಲಯಕ್ಕೆ ಸೇರಿದಂತವರೆಲ್ಲರೂ ಕೂಡ ಹಿರಿಯ ರಾಜಕಾರಣಿಗಳು. ಅವರೆಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಅವರ ವ್ಯಕ್ತಿತ್ವದ ಬಗ್ಗೆ ದಾಖಲಿಸ್ತಾ ಹೋಗ್ತಾರೆ. ಒಂದು ಡಿ.ಕೆ. ಶಿವಕುಮಾರ್ ಅವರು ಅವ್ರು ಹೇಳಿದ್ರು ಭಕ್ತ ಅಂತ ಹೇಳಿ, ತುಂಬಾ ಭವಿಷ್ಯ ಕೇಳ್ತಾರೆ ಅಂತ ಹೇಳಿ. ಇವರಿಗೆ ಅದು ಇಲ್ಲಿದೆ, ಇಲ್ಲಿ ಎಲ್ಲಿ ಯಾರು ಒಂದ್ ಸ್ವಲ್ಪ ಶಾಸ್ತ್ರ ಹೇಳ್ತಾರೆ, ಮುಂದೇನಾಗುತ್ತೆ ಅಂತ ಹೇಳ್ತಾರೆ, ಅವ್ರಿಗೆ ಹೋಗಿ ಕೈ ಚಾಚೋರು. ಅವರು ಇವ್ರ ಭವಿಷ್ಯವನ್ನ ಹೇಳೋರು. ಆ ಭವಿಷ್ಯಗಳು ತುಂಬಾ ನಿಜ ಆಗಿದಾವೆ, ಕೆಲವು ಆಗ್ದಲೇನೂ ಇರಬಹುದು. ಆದ್ರೆ ಒಂದನ್ನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವ್ರ ತಂಗಿ ಮಂಜುಳಾ ಅವ್ರು ಹೋಗಿ ಯಾರನ್ನು ಕೈ ಚಾಚಿ ನನ್ನ ಭವಿಷ್ಯ ಹೇಳಿ ಅಂತಂದಾಗ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅಮ್ಮ ನಿನ್ನ ಭವಿಷ್ಯ ರೂಪಿಸಕ್ ನಾನಿದ್ದೀನಿ, ಅದಲ್ಲ ಅವ್ರ ಹತ್ರ ನಿನ್ನ ಭವಿಷ್ಯ ಕೇಳಬೇಕು, ಶಾಸ್ತ್ರ ಕೇಳಬೇಕಾಗಿಲ್ಲ. ಇದು ನಿಜವಾದ ಹೊಣೆಗಾರಿಕೆ ಅನ್ನೋದು. ಭವಿಷ್ಯ ಕೇಳುವುದರಲ್ಲಿ ತನಗೇ ನಂಬಿಕೆ ಇರುವಂತ ಶಿವಕುಮಾರ್ ಅವರು ತನ್ನ ತಂಗಿಗೆ ತಾನೇ ಭವಿಷ್ಯ ಆಗುವಂತ ಒಂದು ಹೊಸ ಅಣ್ಣ ತಂಗಿಯ ಪ್ರೀತಿಯನ್ನು ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದಾರಲ್ಲ, ಅದು ಬಹಳ ಮುಖ್ಯವಾದ್ದು. ಅವ್ರ ಟೀಚರ್ ಅವರು ಪಾರ್ವತಿ ಮೇಡಮ್ ಅಂತ ಬರೀತಾರೆ, ತನ್ನ ಶಿಷ್ಯ ಹೇಗಿದ್ದಾನೆ ಏನಾದ ಅಂತ. ಆಮೇಲೆ ಅವರ ಅನೇಕ ಜನ ಸಹಪಾಠಿಗಳು, ಉದಾಹರಣೆಗೆ ನಮ್ಮ ಸಿಹಿಕೈ ಚಂದ್ರು, ನಾನು ಇವತ್ತಿನಿಂದ ಅವ್ರನ್ನ ಡ್ರೀಮ್ ಚಂದ್ರು ಅಂತ ಕರೆಯಕ್ಕೆ ಶುರು ಮಾಡ್ತೀನಿ. ಆತ ಒಬ್ಬ ಕನಸುಗಾರ. ಆ ಕನಸುಗಾರ ಈ ಕನಸುಗಾರನಿಗೆ ಬೇಕಾದ ಎಲ್ಲಾ ರೀತಿಯ ವೈಚಾರಿಕ ಪ್ರಜ್ಞೆಯನ್ನ ತುಂಬ್ತಾ ಇವ್ರನ್ನ ಬೆಳೆಸೋದಕ್ಕೆ ಚಂದ್ರು ಅವರು ಎಷ್ಟು ಕಷ್ಟಪಟ್ಟಿದ್ರು ಅನ್ನೋಂಥದ್ದು ಇದ್ರೊಳಗಡೆ ಗೊತ್ತಾಗುತ್ತೆ. ಇವತ್ತಿಗೂ ಚಂದ್ರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಆ ಸ್ನೇಹ ಇದೆಯಲ್ಲ,
ಅದೆಲ್ಲೂ ಕಡಿಮೆ ಇಲ್ಲ. ಆತರ ತುಂಬಾ ಜನ ಅವರ ಒಡನಾಡಿಗಳು, ವಿದ್ಯಾರ್ಥಿಯಾಗಿದ್ದಾಗ ಅವರ ಸಹಪಾಠಿಗಳಾಗಿದ್ದವರು ಇಲ್ಲಿ ಬರೀತಾರೆ. ಆಮೇಲೆ ನೋಡಿ, ಇವ್ರಿಗೆ ಯಾರ ಬಗ್ಗೆ ದೂರು ಹೇಳಿದ್ರು ಕೂಡ ಏನು ಆಗಲ್ಲ. ಇವ್ರಿಗೆ ಗೊತ್ತಿದೆ ಅವ್ರು ಹೇಳುವಂತ ಪರ್ಯಾಯವಾದಂತ ಇನ್ನೊಂದು ಹೆಸರೇ ಬಂಡೆ. ಬಂಡೆ ಅಂದ್ರೆ ಅಚಲವಾದ್ದು ಅಂತಾನೆ, ಅದು ಚಲಿಸೋಲ್ಲ. ಸುಮ್ಮನೆ ಗಟ್ಟಿಯಾಗಿ ಏನನ್ ಬೇಕಾದ್ರೂ ಇದ್ ಮಾಡ್ತಾ ಇರ್ತದೆ. ರಘು ಬರೀತಾರೆ, ಆ ಬಂಡೆಯನ್ನು ಹಂಗೆ ಬಿಟ್ರು ಒಂಥರ ಇರುತ್ತೆ, ಕೆತ್ತಿದ್ರೆ ವಿಗ್ರಹ ಆಗುತ್ತೆ, ಮತ್ತೊಂದಾಗುತ್ತೆ, ಅದಕ್ಕೆ ನಾನಾ ರೀತಿಯ ಆಕಾರಗಳು ಬರ್ತವೆ. ಆ ಆಕಾರಗಳು ಪ್ರಾಪ್ತವಾಗುವುದು ಹೇಗೆ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತದೋ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಕನ್ನಡ ನಾಡಿನ ಒಬ್ಬ ಅತ್ಯಂತ ಅದ್ಭುತವಾದ ಕನ್ನಡಿಗನಾಗಿ ನಮ್ಮ ರಾಜಕಾರಣದ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿಯಾಗಿ ರೂಪುಗೊಂಡಿರುವಂತದ್ದು ನಾವು ಕಾಣಕ್ ಸಾಧ್ಯ ಇದೆ. ಡಿ ಕೆ ಶಿವಕುಮಾರ್ ಅವರನ್ನ ಏನಾದ್ರೂ ಮಾಡಿ ತುಳಿಬೇಕು ಅಂತ ಹೇಳಿ ಕೆಲವರು ಅನೇಕರು ಪ್ರಯತ್ನ ಮಾಡಿದ್ದಾರೆ. ಅವರು ಮೊದಲು ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದ ಸಂದರ್ಭದಲ್ಲೇ ರಾಜೀವ್ ಗಾಂಧಿ ಅವರು ಇವ್ರನ್ನ ಗುರುತಿಸಿ ಇವ್ರನ್ನ ಒಂದು ಹೊಸ ವಿದೇಶಕ್ಕೆ ಕಳಿಸಬೇಕು ಅಂತ ಹೇಳಿ 5 ಜನ ಪಾರ್ಲಿಮೆಂಟ್ ಸದಸ್ಯರ ಜೊತೆ ಕಳಿಸ್ತಾರೆ. ಆ ಪಾರ್ಲಿಮೆಂಟ್ ಸದಸ್ಯರು ಈ ಹುಡುಗ ನಮ್ಮ ಜೊತೆಲಿ ಬಂದು ಏನ್ ಮಾಡ್ತಾನೆ ಅಂತ ಹೇಳಿ ಅವರು ರಾಜೀವ್ ಗಾಂಧಿಗೆ ಏನ್ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ರಾಜೀವ್ ಗಾಂಧಿ ಅವರು ಇಲ್ಲ, ಈತನಲ್ಲಿ ಏನೋ ಒಂದು ಶಕ್ತಿ ಇದೆ, ಇಂಥವ್ರನ್ನ ನಾವು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸಿ ನಾವು ಸರಿಯಾದ ರೀತಿಯಲ್ಲಿ ಇವರನ್ನ ಬೆಳೆಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಬಲ ಬರುತ್ತೆ. ಅದೇ ಮನೋಭಾವ ಸೋನಿಯಾ ಗಾಂಧಿ ಅವರಿಗಿರುತ್ತೆ. ಮತ್ತೆ ಮತ್ತೆ ಅವರು ಇವರಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಮತ್ತೆ ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿರಿ, ನಿಷ್ಠೆಯಿಂದ ಇರಿ. ಆ ಮಾತು ಡಿ ಕೆ ಶಿವಕುಮಾರ್ ಅವರ ಎದೆಯಲ್ಲಿ ಎಷ್ಟು ಗಟ್ಟಿ ಬಂಡೆಯಾಗಿ ಒಳಗಡೆ ಇದೆ ಅಂತಂದ್ರೆ ಅದನ್ನ ಕದಲಿಸೋದಕ್ಕೆ ಬಹುಶಃ ಯಾರಿಗೂ ಸಾಧ್ಯ ಇಲ್ಲ. ಸೋನಿಯಾ ಅವರ ಮಾತನ್ನು ಕದಲಿಸೋದಕ್ಕೆ ಬಹುಶಃ ಯಾರಿಗೂ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ಈ ಭವಿಷ್ಯ ಕೇಳೋದು ಎಲ್ಲ ಇದೆಯಲ್ಲ, ಸಹಜವಾಗಿ ಏನಾಗುತ್ತೆ ಅಂತಂದ್ರೆ ನಮ್ಮನ್ನು ಭವಿಷ್ಯ ಕೇಳೋದ್ರ ಬಗ್ಗೆ ಒಂದು ಪರಂಪರೆನೇ ಇದೆ. ಸುಮಾರು 2,500 ವರ್ಷಗಳ ಹಿಂದೆ ಗ್ರೀಕರಲ್ಲಿ ಅದು ಬಹಳ ದೊಡ್ಡ ವಾಡಿಕೆ. ನೀವು ಈಡಿಪಸ್ ನಾಟಕ ನೋಡಿದ್ರೆ ಅಲ್ಲಿ ಭವಿಷ್ಯ ಹೇಳೋನು ಬಂದು ಈಡಿಪಸ್ ನ ಭವಿಷ್ಯ ಹೇಳಿ ಏನಾಗುತ್ತೆ ಅಂತ ಗೊತ್ತಿದೆ ನಮ್ಗೆ. ಅಷ್ಟೇ ಅಲ್ಲದೆ ನಿಮ್ಗೆ 15ನೇ ಶತಮಾನದಲ್ಲಿ ಶೇಕ್ಸ್ಪಿಯರ್ ಮಹಾಕವಿಯ ಮ್ಯಾಕ್ಬೆತ್ ನಾಟಕವನ್ನ ಓದ್ದಾಗ ಗೊತ್ತಾಗುತ್ತೆ. ಅಲ್ಲಿ ಭವಿಷ್ಯ ಹೇಳೋದ್ರಿಂದ ಮ್ಯಾಕ್ಬೆತ್ಗೆ ಯಾವ್ಯಾವ ರೀತಿ ಏನೇನಾಗುತ್ತೆ ಅನ್ನುವಂಥದ್ದನ್ನ ನಾವು ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಏನೇ ಆಗ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ತುಂಬಾ ಜನ, ದ್ವಾರಕನಾಥ್ ಅವರು ಸೇರಿದ ಹಾಗೆ ಭವಿಷ್ಯ ಹೇಳಿದ್ದಾರೆ. ಆ ಭವಿಷ್ಯ ಇವತ್ತೆಲ್ಲ ನಾಳೆ ನಿಜ ಆಗ್ಬೋದು. ಆದ್ರೆ ನನ್ನ ಪ್ರಕಾರ ಅದು ಕಳೆದ 23ನೇ ಇಸ್ವಿಯಲ್ಲಿ ಆಗ್ಬೇಕಾಗಿತ್ತು. 136 ಜನ ಅವ್ರು ಮತ್ತೆ ಹೇಳೋರು 136 ಅಂತ ಹೇಳೋರು. ಆ ಪ್ರಕಾರವಾಗಿ ಅಧ್ಯಕ್ಷರಾಗಿದ್ದಂತ ಶಿವಕುಮಾರ್ ಅವರು ಆ ಹೋರಾಟ ಮಾಡಿ ಕರ್ನಾಟಕದಲ್ಲಿ 130 ಜನ ಶಾಸಕರನ್ನ ಆಯ್ಕೆ ಮಾಡಿದಾಗ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಭವಿಷ್ಯ ಹೇಳುವವರ ಮಾತು ಏನಾಯ್ತು ಅನ್ನೋಂಥದ್ದಲ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ. ಇವತ್ತೆಲ್ಲ ನಾಳೆ ಅದು ನಿಜ ಆಗ್ಬೋದು ಅಂತ ನಾನು ಇಷ್ಟಪಡ್ತೀನಿ. ಏನೇ ಆಗ್ಲಿ ಡಿ ಕೆ ಶಿವಕುಮಾರ್ ಇರುವಂತದ್ದು ಜನರ ಆಶೀರ್ವಾದ. ಅವರು ತಿಹಾರ್ ಜೈಲ್ಗೆ ಹೋಗಿ ವಾಪಸ್ ಬಂದಾಗಿರ್ಬೋದು ಅಥವಾ ಜೈಲಿನಲ್ಲಿದ್ದಾಗಿರ್ಬೋದು, ಅಲ್ಲಿ ನಮ್ಮ ಸುರೇಶ್ ಅವರ ಸಹೋದರ ಸುರೇಶ್, ಅವ್ರ ಸಹೋದರನ ಬಗ್ಗೆ ಎಂತ ಒಂದು ಒಳ್ಳೆ ಮಾತು ಹೇಳಿದ್ದಾರೆ ಡಿ ಕೆ ಸುರೇಶ್ ಬಗ್ಗೆ. ಅಂದ್ರೆ ಈತ ನನಗೆ ತಮ್ಮ ಅಲ್ಲ ಮಗ ಅಂತ ಹೇಳ್ತಾರೆ. ನಾವೆಲ್ಲ ಕೇಳಿಸ್ಕೊಂಡಿದೀವಿ, ಈ ಪುಸ್ತಕದಲ್ಲಿ ಕೂಡ ಅದು ದಾಖಲೆ ಆಗಿದೆ. ನೋಡಿ, ಯಾವುದೇ ಒಂದು ಶಕ್ತಿ ಎಷ್ಟೆಲ್ಲ ಇದು ಮಾಡಬಹುದು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆಮೇಲೆ ಗ್ಯಾರಂಟಿಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ರೂಪಿಸಿರುವಂತಹ ಒಂದು ಯೋಜನೆ ಅದು. ರಾಹುಲ್ ಗಾಂಧಿ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿರುವಂತ ಒಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬೆಂಬಲ ಕೊಟ್ಟಿರುವಂತ ಯೋಜನೆ. ಆ ಯೋಜನೆಯಿಂದ ಲಾಭ ಪಡಿತಿರೋರು ಯಾರು? ಈ ರಾಜ್ಯದ ಪ್ರಜೆಗಳು, ಅತ್ಯಂತ ಬಡವರು, ಬಡ ಸಮುದಾಯಗಳಿಗೂ ಎಲ್ಲರಿಗೂ, ಮಹಿಳೆಯರು, ಎಲ್ಲಾ ಜಾತಿ ವರ್ಗ ಇವರೆಲ್ಲರಿಗೂ ಸಮಾನತೆ ಆ ಶಕ್ತಿ ಯೋಜನೆಯನ್ನ, ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಾರಲ್ವಾ. ಕೆಲವರು ಅದನ್ನ ಅಣಕ ಮಾಡ್ತಾರೆ. ಇದರಿಂದ ಹಂಗಾಗೋಯ್ತು ಹಿಂಗಾಗೋಯ್ತು ಏನೇನ್ ಮಾಡ್ತಾರೆ ಅಂತ ನಾನು ವಿವರಿಸಿ ಹೇಳಕ್ ಹೋಗಲ್ಲ, ಗೊತ್ತು ನಿಮ್ಗೆ. ಒಂದು ತಿಳ್ಕೊಳ್ಳಿ, ಯಾವುದೇ ನಾಗರಿಕ ಸರ್ಕಾರ ತನ್ನ ಪ್ರಜೆಗಳಿಗೆ ಬೇಕಾದ ಎಲ್ಲ ಹಕ್ಕುಗಳನ್ನು, ಎಲ್ಲ ಸವಲತ್ತುಗಳನ್ನು ತನಗೆ ಎಷ್ಟು ಸಾಧ್ಯವೋ ಶಕ್ತಿ ಮೀರಿ ಆ ಸವಲತ್ತುಗಳನ್ನ ಒದಗಿಸಿದ್ರೆ ಮಾತ್ರ ಅದನ್ನ ನಾಗರಿಕ ಸರ್ಕಾರ ಅಂತ ಕರೀತಾರೆ. ಆದ್ರೆ ಪ್ರಜೆಗಳಿಗೆ ಕೊಡಬೇಕಾದಂತ ಸವಲತ್ತುಗಳನ್ನು ಕೊಡದೆ ಹೋದ್ರೆ ಅದೊಂದು ಅನಾಗರಿಕ ಸರ್ಕಾರ ಆಗುತ್ತೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮುನ್ನಡೆಸ್ತಾ ಇರುವಂತ ಈ ಸರ್ಕಾರ ಇದೆಯಲ್ಲ, ಇದು ಅತ್ಯಂತ ನಾಗರಿಕ ಸರ್ಕಾರ. ಇವತ್ತು ವಿರೋಧ ಪಕ್ಷದವರು ಟೀಕೆ ಮಾಡ್ತಿದ್ದವರೇ, ಬಿಜೆಪಿಯವರೇ ಅದನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡು ಈಗ ಅದನ್ನ ಚಾಲು ಮಾಡ್ತಾ ಇರುವಂತದ್ದು ನೋಡಿದ್ರೆ ಇದೊಂದು ಮಾಡೆಲ್.
ಇದೊಂದು ಮಾದರಿಯಾಗಿ ಹೋಗಿದೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆಮೇಲೆ ಇವ್ರ ಮಗಳು ಐಶ್ವರ್ಯ, ಇವ್ರು ತಿಹಾರ್ ಜೈಲಿನಲ್ಲಿದ್ದಂತ ಸಂದರ್ಭದಲ್ಲಿ ತಂದೆಯನ್ನ ನೋಡಬೇಕು ಅನ್ನೋ ಆಸೆ. 3 ಜನ ಮಕ್ಕಳು ಅವರಿಗೆ. ಆ 3 ಜನ ಮಕ್ಕಳನ್ನು ಹೇಗೆ ಬೆಳೆಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇದ್ರೊಳಗೆ ನಾವು ಓದಕ್ ಸಾಧ್ಯ ಇದೆ. ಒಬ್ಬ ತಂದೆಯಾಗಿ ಅವರು ರಾಜ್ಯದಲ್ಲಿ ಶಾಸಕರಾಗಿರ್ಬೋದು, ಮಂತ್ರಿ ಆಗಿರ್ಬೋದು, ಈಗ ಒಬ್ಬ ಮುಖ್ಯಮಂತ್ರಿ ಇರ್ಬೋದು, ನಾಳೆ ಮುಖ್ಯಮಂತ್ರಿ ಆಗ್ಬೋದು. ಅದೇ ಮಕ್ಕಳ ತಂದೆಯಾಗಿ, ಒಬ್ಬ ಹೆಂಡತಿಗೆ ಗಂಡನಾಗಿ, ಸಂಸಾರದ ಯಜಮಾನನಾಗಿ, ಆ ಸಂಸಾರಕ್ಕೆ ಯಾವ ರೀತಿಯಾದಂತ ಇದನ್ನು ಕೊಡಬೇಕು ಅದನ್ನ ಅವ್ರು ಕೊಟ್ಟು ಬೆಳೆಸಿದರೆ ಮಕ್ಕಳು ಅಷ್ಟು ಪ್ರೀತಿ ಮಾಡ್ತಾರೆ. ಐಶ್ವರ್ಯ ಒಂದು ಕಡೆ ಹೇಳ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ನಮ್ಮ ತಂದೆಯನ್ನು ನೋಡ್ಲೇಬೇಕು ಜೈಲಿಗೆ ಹೋಗಿ ಅಂತೇಳಿ. ಆದ್ರೆ ಹಾಗೆ ಹೋಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಮಾರು ವೇಷದಲ್ಲಿ ಹೋಗ್ತಾರೆ, ಹುಡುಗನ ತರ ಹೇರ್ ಕಟ್ ಮಾಡಿಸ್ಕೊಂಡು ಅಲ್ಲಿ ಹೋದಾಗ ಆ ಜೈಲಿನಲ್ಲಿರೋಂತಾರೆ, ನೋಡಮ್ಮ ನಿಮ್ ತಂದೆ ನೀನ್ ಗುರುತಿಡಿತಾರ ಅಂತ. ಗುರುತಿಡಿತಾರೆ ಸರ್. ಆದ್ರೂ ಆ ಹುಡುಗಿ ಡೌಟ್ ಸ್ವಲ್ಪ, ನಾನು ಬೇರೆ ತರ ವೇಷ ಎಲ್ಲ ಮಾಡ್ಕೊಂಡಿದ್ದೀನಿ, ಏನಾಗುತ್ತೋ ಗೊತ್ತಿಲ್ವಲ್ಲ ಅಂತ. ಆದ್ರೆ ಡಿ.ಕೆ. ಶಿವಕುಮಾರ್ ಆ ಜೈಲಿನಲ್ಲೂ ಮಗಳನ್ನ ಗುರುತಿಡಿತಾರೆ, ಚೆನ್ನಾಗಿದೆಯಾ ಮಗಳೇ. ಸೊ ಇದು ನಿಜವಾಗ್ಲೂ ಬಹಳ ಮುಖ್ಯ. ಆಮೇಲೆ ನಂಜಾವಧೂತರು ಹೇಳಿರುವಂತ ಮಾತಿದೆಯಲ್ಲ, ಅದನ್ನ ನೀವೆಲ್ಲರೂ ಓದ್ಬೇಕು ಒಂದ್ಸರಿ. ನಾನೇ ಎಲ್ಲ ಹೇಳಿದ್ರೆ ಸಾಧ್ಯ ಆಗಲ್ಲ. ನೋಡಿ, 80-90ರ ದಶಕದ ಕರ್ನಾಟಕದ ರಾಜಕೀಯ ಚರಿತ್ರೆ ಬೇರೆ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಬದುಕಿನ ಚರಿತ್ರೆ ಬೇರೆ ಅಲ್ಲ. ನೀವು ಒಂದ್ಸರಿ ಈ ಪುಸ್ತಕ ಓದಿದ್ರೆ ಇಡೀ 80-90ರ ಮತ್ತು ಇಲ್ಲಿಯವರೆಗಿನ ರಾಜಕೀಯ ಚರಿತ್ರೆ, ಕರ್ನಾಟಕದ ರಾಜಕೀಯ ಚರಿತ್ರೆ ಏನು ಅನ್ನುವಂಥದ್ದು ನಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ನೋಡಿ, ಅವರಿಗೆ ಈ ಸಾಂಸ್ಕೃತಿಕ ಲೋಕದ ಒಡನಾಟ ಅವ್ರಿಗೆ ಎಷ್ಟಿದೆಯಲ್ಲೋ ಗೊತ್ತಿಲ್ಲ. ಬಹುಶಃ ಇವತ್ತೇ ಮೊದಲಿಗೆ ನಾವೆಲ್ಲ ಕಂಬಾರರು, ನಲ್ಲೂರವರು ಇರ್ಬೋದು, ಭಕ್ತರಳ್ಳಿ ಕಾಮರಾಜ್ ಇರ್ಬೋದು, ಶರೀಫ್ ಇರ್ಬೋದು, ಕರಿಗೌಡರು ಇರ್ಬೋದು, ನಾವೆಲ್ಲರೂ ಇಲ್ಲಿ ನಮ್ಮಂತ ಲೇಖಕರು ಇಲ್ಲಿ ಸೇರಿರೋದು ಬಹುಶಃ ಇದು ಮೊದಲನೇ ಸಭೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಯಾಕೆ ಈ ಮಾತು ಹೇಳ್ತೀನಿ, ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಹೇಳ್ತಾ ಇರ್ತೀನಿ ನಾನು, ನೀವು ಯಾರಾದ್ರೂ ಒಬ್ಬ ಲೇಖಕನ ಸ್ನೇಹಿತನನ್ನಾಗಿ ಇಟ್ಕೊಳ್ಳಿ. ಲೇಖಕರನ್ನ ಸ್ನೇಹಿತನಾಗಿ ಇಟ್ಕೊಂಡ್ರೆ ಏನು ಅಂತಂದ್ರೆ, ನಿಮಗೆ 10ನೇ ಶತಮಾನದಲ್ಲಿ ಒಬ್ಬ ರಾಜ ಇದ್ದ, ಹರಿಕೇಸರಿ ಅಂತೇಳಿ. ಅವನೊಬ್ಬ ಸಾಮಾನ್ಯ ಸಾಮಂತ, ಯಾರಿಗೂ ಗೊತ್ತಿಲ್ಲ. ಅವನು ಪಂಪನನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದ. ಪಂಪನಿಗೆ ಅವನಿಗೆಲ್ಲಾ ಸವಲತ್ತುಗಳನ್ನು ಕೊಡ್ತಾ ಇದ್ದ. ಪಂಪ ಅವನ ಮೇಲೆ ಒಂದು ಕಾವ್ಯ ಬರೀತಾನೆ, ವಿಕ್ರಮಾರ್ಜುನ ವಿಜಯ. ಆ ಸಾಮಾನ್ಯನಾಗಿದ್ದಂತ ಹರಿಕೇಸರಿಯನ್ನ ಇವತ್ತಿಗೂ ನಮ್ಮ ಕನ್ನಡಿಗರ ಕಣ್ಣೆದುರುಗಡೆ ನಿಲ್ಲಿಸಿರೋದು ಪಂಪನ ಕಾವ್ಯವೇ ಹೊರತು ಹರಿಕೇಸರಿಯ ವ್ಯಕ್ತಿತ್ವ ಅಲ್ಲ. ಇನ್ನೊಂದು ಉದಾಹರಣೆ, ಅತ್ತಿಮಬ್ಬೆ ಅಂತ ಒಬ್ಬ ಸಾಮಾನ್ಯ ಮಹಿಳೆ. ಆ ಮಹಿಳೆ ರನ್ನ ಅಂತ ಇನ್ನೊಬ್ಬ ಕವಿಯ ಅಜಿತನಾಥ ಪುರಾಣವನ್ನು 1000 ಪ್ರತಿಗಳನ್ನ ಮಾಡಿಸಿ ಹಂಚುತ್ತಾಳೆ. ಅವಳ ಬಗ್ಗೆ ಒಂದು 10 ಪದ್ಯ ಬರೆದು ಬಿಡ್ತಾನೆ, ಬಿಳಿ ಅರಳೆಯಂತೆ ಹಾಗೆ. ಓದಬೇಕು, ಬಹಳ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಅವಳ ಪರ್ಸನಾಲಿಟಿ ಇವತ್ತು ಕನ್ನಡಿಗರ ಅತ್ತಿಮಬ್ಬೆ ಅನ್ನುವ ಹೆಸರು ನಮಗೆ ಕೇಳಿ ಬರ್ತಾ ಇದೆ. ಆಮೇಲೆ ಅಷ್ಟೇ ಅಲ್ಲ, ಕರ್ನಾಟಕದ ರಾಜಕಾರಣದೊಳಗೆ ನೀವು ಗಮನಿಸಿ, ಗೋಪಾಲ್ ಗೌಡರಿಗೆ ಶಾಂತವೇರಿ ಗೋಪಾಲ್ ಗೌಡರಿಗೆ ತುಂಬಾ ಜನ ಲೇಖಕರ ಸ್ನೇಹ ವಲಯ ಇತ್ತು. ಅಡಿಗರು ಸ್ನೇಹಿತರಾಗಿದ್ರು, ಲಂಕೇಶ್ ಆಗಿದ್ರು, ಅನಂತಮೂರ್ತಿ ಆಗಿದ್ರು. ಇವರೆಲ್ಲರೂ ಗೋಪಾಲ್ ಗೌಡರ ಬಗ್ಗೆ ಬರೆದವ್ರೆ. ಅಡಿಗರು ಎಷ್ಟು ಚೆನ್ನಾಗಿರೋ ಪದ್ಯ ಬರೀತಾರೆ ಅಂದ್ರೆ, ಶಾಂತವೇರಿಯ ಅಶಾಂತ ಸಂತ ಅಂತ ಹೇಳ್ತಾರೆ. ಲಂಕೇಶ್ ನಮ್ಮ ಗೋಪಾಲ ಅನ್ನುವಂತ ಒಂದು ಪದ್ಯವನ್ನು ಬರೀತಾರೆ. ಅನಂತಮೂರ್ತಿ ಒಂದು ಸಿನಿಮಾ ಆಗುತ್ತೆ ಅದು. ಆಮೇಲೆ ಅದು ಕಾದಂಬರಿಯನ್ನೇ, ಅವರ ಅವಸ್ಥೆ ಅನ್ನುವಂತ ಒಂದು ಕಾದಂಬರಿಯನ್ನೇ ಗೋಪಾಲ್ ಗೌಡರ ಬಗ್ಗೆ ಬರೀತಾರೆ. ಅಷ್ಟರ ಮಟ್ಟಿಗೆ ಏನಾದ್ರೂ ಗೋಪಾಲ್ ಗೌಡರು ಈ ಹೊತ್ತಿಗೂ ನಮ್ಮ ಮನಸ್ಸಿನಲ್ಲಿ ಚಿರಂಜೀವಿಯಾಗಿದ್ದಾರೆ, ಚಿರಸ್ಥಾಯಿಯಾಗಿದ್ದಾರೆ ಅಂದ್ರೆ ಈ ಲೇಖಕರು ಬರೆದಿರುವಂತ ಕೃತಿಗಳ ಕಾರಣಕ್ಕಾಗಿ. ಅಷ್ಟೇ ಅಲ್ಲ, ನೀವು ಅನೇಕ ಕಡೆ ಗಮನಿಸಿ, ರಾಮಕೃಷ್ಣ ಹೆಗಡೆ ಅಂತವರಿಗೆ ಅನಂತಮೂರ್ತಿ ತರದ ಸ್ನೇಹಿತರಿದ್ರು. ಆಮೇಲೆ ದೇವೇಗೌಡರು ಅವ್ರು ಸೋತಾಗೆಲ್ಲ ಸ್ವಲ್ಪ ಸಾಹಿತಿಗಳ ಸ್ನೇಹ ಮಾಡೋರು. ನಮ್ಮ ಸಿದ್ದಯ್ಯ ಪುರಾಣಿಕರು ಅಂತೇಳಿ ಕಾವ್ಯಾನಂದ ಅಂತ ಅವ್ರ ಕಾವ್ಯನಾಮ, ಅವರ ಅಧ್ಯಕ್ಷತೆಯಲ್ಲಿ ಅವ್ರು ಏನ್ ಮಾಡಿದ್ರು, ಸೋತಾಗ ಒಂದ್ಸರಿ ಕರ್ನಾಟಕ ವಿಕಾಸ ವೇದಿಕೆ ಅಂತ ಏನೋ ಮಾಡಿ ಒಂದು ಕನ್ನಡಿಗರ ಪರವಾದ ಹೋರಾಟವನ್ನು ಕಟ್ಟಕ್ಕೆ ಶುರು ಮಾಡಿದ್ರು. ಮತ್ತೆ 2ನೇ ಸತಿ ಸೋತಾಗ ಅನಂತಮೂರ್ತಿ ನಮ್ಮನ್ನೆಲ್ಲ ಕರೆದುಬಿಟ್ಟು ಒಂದು ಸಭೆ ಮಾಡಿದ್ರು. ಸೋತಾಗೆಲ್ಲ ಅವರು ಲೇಖಕರು, ಇಲ್ಲದಾಗ ಭವಿಷ್ಯ ಹೇಳೋರು, ಅವ್ರ ಸ್ನೇಹ ಮಾಡೋರು. ಅಧಿಕಾರದಲ್ಲಿದ್ದಾಗ ಅವ್ರ ಸ್ನೇಹ, ಸೋತಾಗ ನಮ್ಮಂತವರ ಸ್ನೇಹ ಮಾಡೋರು. ಅದು ನಾವೆಲ್ಲ ನೋಡಿದೀವಿ. ಅಷ್ಟೇ ಅಲ್ಲ, ಜೆ.ಎಚ್. ಪಟೇಲ್ ಅವರಿಗೆ ಲಂಕೇಶ್ ಜೊತೆಗೆ ಬಹಳ ಒಳ್ಳೆ ಸ್ನೇಹ ಇತ್ತು, ಜೆ.ಎಚ್. ಪಟೇಲ್ ಅವರಿಗೆ. ಮತ್ತು ಎಸ್.ಎಂ. ಕೃಷ್ಣ ಅವ್ರಿಗೂ ಕೂಡ ಅನೇಕ ಜನ ಲೇಖಕರ ಜೊತೆಯಲ್ಲಿ ಸ್ನೇಹ ಇತ್ತು. ಸೊ ಹೀಗೆ ಕರ್ನಾಟಕದ ಆಧುನಿಕ ರಾಜಕಾರಣದಲ್ಲೂ ಕೂಡ ತುಂಬಾ ರಾಜಕಾರಣಿಗಳು ಲೇಖಕರ ಒಡನಾಟವನ್ನು ಇಟ್ಕೊಂಡಿದ್ರು. ಅವರೆಲ್ಲರೂ ಕೂಡ ಚರಿತ್ರೆಯಲ್ಲಿ ದಾಖಲಾಗ್ತಾ ಹೋಗ್ತಾರೆ. ಅದು ಬಹಳ ಮುಖ್ಯವಾದ್ದು.
ಡಿ.ಕೆ. ಶಿವಕುಮಾರ್ ಅವರು ಮಾಡಬಹುದಾದಂತ ಒಂದು ಪ್ರಾಮಾಣಿಕ ರಾಜಕಾರಣ, ದಿಟ್ಟ ರಾಜಕಾರಣ, ಅಥವಾ ಯಾವ್ಯಾವ ರೀತಿಯಾಗಿ ಕನ್ನಡಿಗರಿಗೆ ಸಹಾಯ ಮಾಡಬಹುದಾಗಿತ್ತು ಅದನ್ನೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಅಂತ ಈ ರಘು ತರದ ಒಬ್ಬ ಲೇಖಕ ಜೊತೆಯಾಗಿರಬೇಕು. ನಾನು ರಘು ಒಂದು ಕಿವಿ ಮಾತು ಕೊನೆಯದಾಗಿ ಹೇಳ್ತೀನಿ. ಸ್ವಲ್ಪ ನೀನು ಕನ್ನಡದ ಗದ್ಯ ಬರಿಬೇಕಾದ್ರೆ ಬಹಳ ಮುಖ್ಯವಾಗಿ ಕಾರಂತರನ್ನು ಓದ್ಕೋಬೇಕು, ಕುವೆಂಪು ಅವ್ರನ್ನ ಓದ್ಕೋಬೇಕು ಮತ್ತು ಲಂಕೇಶ್ ತೇಜಸ್ವಿ, ಈ 4 ಜನ ಓದ್ಕೊಂಡ್ರೆ ಯಾರು ಬೇಕಾದ್ರೂ ಒಳ್ಳೆ ಗದ್ಯ ಬರೆಯೋದಕ್ಕೆ ಸಾಧ್ಯ ಇದೆ. ರಘು ಅವರಿಗೆ ಯಶಸ್ಸು ಸಿಗಲಿ ಅಂತ ಹಾರೈಸಿ, ಡಿ.ಕೆ. ಶಿವಕುಮಾರ್ ಕನಸುಗಳು ಏನಿದಾವೆ, ಅವರ ಡ್ರೀಮ್ಸ್ ಅವೆಲ್ಲವೂ ಮತ್ತು ಅವರ ಕನಸೇನಿದೆ ಬರೀ ಅವರ ಕನಸಲ್ಲ, ಇಲ್ಲಿ ಕೂತಿರುವ ಎಲ್ಲರ ಮತ್ತು ಅನೇಕ ಜನ ಅಸಂಖ್ಯಾತ ಕನ್ನಡಿಗರ ಕನಸು, ಆ ಕನ್ನಡಿಗರ ಕನಸು ಈಡೇರಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.